Welcome to Commerce classes. Today we have to discuss piecemeal distribution of cash as per surplus capital method. Dissolution of partnership firm ಅಲ್ಲಿ ನಾವು ಕಲ್ತಿದ್ವಿ ಯಾವ ರೀತಿ ಫರ್ಮ್ ಕ್ಲೋಸ್ ಆಗೋಗುತ್ತೆ, ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ ಮಾಡೋದು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂಡ್ ಬ್ಯಾಂಕ್ ಅಕೌಂಟ್ ಅನ್ನ ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಅಂತ ತುಂಬಾನೇ ಪ್ರಾಬ್ಲಮ್ಸ್ ನಾವು ಡಿಸ್ಕಸ್ ಮಾಡಿದೀವಿ. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ಆ ಒಂದು ಫರ್ಮ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗುವಾಗ ಎಲ್ಲ ಎಕ್ಸ್ಪೆನ್ಸಸ್ನು ಕೂಡ ನಾವು ಒಂದೇ ಸಲ ಪೇ ಮಾಡೋದಕ್ಕಾಗುತ್ತಾ? ಎಲ್ಲ ಅಸೆಟ್ಸು ಕೂಡ ನಾವು ಒಂದೇ ದಿನ ಸೇಲ್ ಮಾಡ್ತೀವ? ರಿಯಲೈಸ್ ಒಂದು ಸೇಲ್ ಮಾಡಿದಾಗ ಆ ಅಮೌಂಟ್ ಎಲ್ಲ ನಮಗೆ ಅಟ್ ಎ ಟೈಮ್ ಸಿಗುತ್ತಾ? ಇಲ್ಲ, ಅದು ಸಾಧ್ಯ ಇಲ್ಲ, ಹೌದಲ್ವಾ? ಹಾಗಿದ್ದಾಗ ನಾವು ಒಂದು ಫರ್ಮನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡುವಾಗ ಯಾವ ದಿನ ಯಾವ ಅಮೌಂಟನ್ನು ನಾವು ಪೇ ಮಾಡ್ತಾ ಇದ್ದೀವಿ, ಆರ್ಡರ್ ಆಫ್ ಪೇಮೆಂಟ್ ಯಾವುದಕ್ಕೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ. ಈಗ ಲಯಬಿಲಿಟೀಸ್ ಇದ್ದಾಗ ಅಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಇರುತ್ತೆ, ಅಥವಾ ಒಂದು ಲೋನ್ ಇರುತ್ತೆ, ಪಾರ್ಟ್ನರ್ಸ್ ಲೋನ್ ಇರ್ಬೋದು, ಹಾಗೆಯೇ ಬೇರೆಯವ್ರ ಹತ್ರ ನಾವು ಸಾಲ ತೊಗೊಂಡಿರೋದಿರ್ಬೋದು, ಒಂದು ಬ್ಯಾಂಕ್ ಹತ್ರ ಇರ್ಬೋದು, ಇಲ್ಲ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟೋದಾಗಿರ್ಬೋದು. ಯಾವುದಕ್ಕೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು, ಯಾವುದನ್ನು ಫಸ್ಟು ಪೇ ಮಾಡಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. A, B and C are partners in a business sharing profit and loss in the ratio of 3:2:1. A, B, C 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಪ್ರಾಫಿಟ್ ಅಥವಾ ಲಾಸನ್ನು 3:2:1 ರೇಷಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ. They decided to dissolve the firm on 31st March 2024, on which date their balance sheet was as under. ಈ 3 ಜನ ಕೂಡ ಸೇರಿ ಡಿಸೈಡ್ ಮಾಡಿದರೆ ನಾವು ಆ ಫರ್ಮನ್ನು ಕ್ಲೋಸ್ ಮಾಡೋಣ. ಯಾವತ್ತು? 31st March 2024ಗೆ ನಾವು ಆ ಫರ್ಮನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st 3/2024. ಅವತ್ತಿಗೆ ಒಂದು ಬ್ಯಾಲೆನ್ಸ್ ಶೀಟ್ ಇದೆ. ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್. ಲಯಬಿಲಿಟೀಸ್ ಯಾವ್ಯಾವುದೆಲ್ಲ ಇದೆ? ಕ್ಯಾಪಿಟಲ್ ಇದೆ. ABC 3 ಜನ ಪಾರ್ಟ್ನರ್ ಏನಿದ್ದಾರೆ ಅವರು ಹಾಕಿರೋವಂಥ ಬಂಡವಾಳ. ಕ್ಯಾಪಿಟಲ್ ಅಂದರೆ ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡೋವಂಥದ್ದು. 60,000, 48,000, 30,000 ರುಪೀಸ್ ಅವ್ರದ್ದು ಕ್ಯಾಪಿಟಲ್ಸ್ ಇದೆ. ಕ್ರೆಡಿಟಾರ್ಸ್ 10,000 ರುಪೀಸ್ ಇದೆ. ಇನ್ಕಮ್ ಟ್ಯಾಕ್ಸ್, ಗೌರ್ನಮೆಂಟಿಗೆ ಟ್ಯಾಕ್ಸ್ ಕಟ್ಟಬೇಕಾಗಿರೋದು 5,000 ರುಪೀಸ್ ಇದೆ. ಇದಿಷ್ಟು ಅವರು ಪೇ ಮಾಡಬೇಕಾಗಿರುವಂತಹ ಲಯಬಿಲಿಟಿ. ಅಸೆಟ್ಸು ಲ್ಯಾಂಡ್, ಬಿಲ್ಡಿಂಗ್, ಫರ್ನಿಚರ್, ಡೆಟಾರ್ಸ್, ಹಾಗೆಯೇ ಕ್ಯಾಶ್ ಬ್ಯಾಲೆನ್ಸ್ ಕೂಡ ಇದೆ. 11,000 ರುಪೀಸ್ ಅಷ್ಟು ಕ್ಯಾಶ್ ಬ್ಯಾಲೆನ್ಸ್ ಇದೆ. ಅಸೆಟ್ಸ್ ವೇರ್ ರಿಯಲೈಸ್ಡ್ ಆಸ್ ಫಾಲೋಸ್. ಅಂದರೆ ಅಸೆಟ್ಸನ್ನು ನಾವೀಗ ಸೇಲ್ ಮಾಡಿದಾಗ ಏನಾಗುತ್ತೆ, ಆ ಅಮೌಂಟ್ ಬರುತ್ತೆ ಅಲ್ವಾ? ಅಲ್ಲಿ ಯಾವ್ಯಾವಾಗ ಬರ್ತಾ ಇದೆ? ಏಪ್ರಿಲ್ 10th 2024 ಫಸ್ಟ್ ರಿಯಲೈಸೇಷನ್ ಅಮೌಂಟ್ 10,000 ರುಪೀಸ್ ಇದೆ. 25th April 2024 ಸೆಕೆಂಡ್ ರಿಯಲೈಸೇಷನ್ ಅಮೌಂಟ್ 18,000 ಬಂದಿದೆ. ಥರ್ಡ್ ರಿಯಲೈಸೇಷನ್ ಅಮೌಂಟ್ 14th May 42,000 ರುಪೀಸು ನಮಗೆ ರಿಸೀವ್ ಆಗಿರುವಂತಹ ಅಮೌಂಟು. ಈಗ ನಮಗೆ ಈ ಅಮೌಂಟನ್ನು ಯೂಸ್ ಮಾಡಿಕೊಂಡು, ಹಾಗೆಯೇ ಕ್ಯಾಶ್ ಬ್ಯಾಲೆನ್ಸ್ ಇದೆ ಅಲ್ವಾ 11,000, ಇದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಕ್ಯಾಶನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದನ್ನು ಫಸ್ಟು ನಾವೀಗ ನೋಡಬೇಕಾಗುತ್ತೆ. ಏನು ಕೇಳಿದರೆ, ಪ್ರಿಪೇರ್ ಸ್ಟೇಟ್ಮೆಂಟ್ ಶೋಯಿಂಗ್ ಪೀಸ್ ಮೀಲ್ ಡಿಸ್ಟ್ರಿಬ್ಯೂಷನ್ ಆಫ್ ಕ್ಯಾಶ್ ಆಸ್ ಪರ್ ಸರ್ಪ್ಲಸ್ ಕ್ಯಾಪಿಟಲ್ ಮೆಥಡ್. ನಾವೀಗ ಡಿಸ್ಟ್ರಿಬ್ಯೂಷನ್ ಆಫ್ ಕ್ಯಾಶ್ಗೆ ಒಂದು ಟೇಬಲ್ ಹಾಕಬೇಕು. ಅದೇ ರೀತಿ ಸರ್ಪ್ಲಸ್ ಕ್ಯಾಪಿಟಲ್ ಕೂಡ ನಾವು ಫೈಂಡ್ ಔಟ್ ಮಾಡಬೇಕು. ಸ್ಟೇಟ್ಮೆಂಟ್ ಶೋಯಿಂಗ್ ಪೀಸ್ ಮೀಲ್ ಡಿಸ್ಟ್ರಿಬ್ಯೂಷನ್ ಆಫ್ ಕ್ಯಾಶ್. ಇದಕ್ಕೆ ಫಾರ್ಮೆಟ್ ಯಾವ ರೀತಿ ಇರುತ್ತೆ? ಡೇಟ್, ಪರ್ಟಿಕ್ಯುಲರ್, ಕ್ಯಾಶ್ 3 ಕಾಲಮು ಇದ್ದೇ ಇರುತ್ತೆ. ಇನ್ನು ಈ ಕಡೆ ಇರುವಂತಹ ಕಾಲಮ್ಸು ಚೇಂಜ್ ಆಗ್ತಾ ಇರುತ್ತೆ. ಆಸ್ ಪರ್ ಕ್ವಶನ್ ನಾವು ಅದರ ಲಯಬಿಲಿಟಿ ಏನಿದೆ ಅದ್ರ ಪ್ರಕಾರ ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಲಯಬಿಲಿಟಿ ಏನು ಕೊಟ್ಟಿದ್ದಾರೆ? 3 ಲಯಬಿಲಿಟಿ ಇರೋದು. ಇನ್ಕಮ್ ಟ್ಯಾಕ್ಸ್ ಇದೆ, ಕ್ರೆಡಿಟಾರ್ಸ್ ಇದೆ, ಕ್ಯಾಪಿಟಲ್ ಇದೆ. ಇನ್ಕಮ್ ಟ್ಯಾಕ್ಸ್, ಕ್ರೆಡಿಟಾರ್, ಕ್ಯಾಪಿಟಲ್, A, B, C ಪಾರ್ಟ್ನರ್ಸ್ದು. ಫಸ್ಟ್ ಈಗ ನಾವು ಯಾವ್ದು ತಗೋಬೇಕು? ಅವೈಲಬಿಲಿಟಿ, ಒಂದು ಬ್ಯಾಲೆನ್ಸ್ ನಮ್ಮ ಹತ್ರ ಎಷ್ಟಿದೆ, ಎಷ್ಟು ಅವೈಲಬಲ್ ಇದೆ ಕ್ಯಾಶು. 31st 3/2024 ಬ್ಯಾಲೆನ್ಸ್ ಆಸ್ ಪರ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಪ್ರಕಾರ ನಮ್ಮ ಹತ್ರ ಎಷ್ಟು ಕ್ಯಾಶ್ ಇದೆ? 11,000 ರುಪೀಸ್ ಕ್ಯಾಶ್ ಇದೆ. ಇನ್ಕಮ್ ಟ್ಯಾಕ್ಸ್ ಎಷ್ಟು ಪೇ ಮಾಡಬೇಕು? 5,000 ಪೇ ಮಾಡಬೇಕು. ಕ್ರೆಡಿಟಾರ್ಸ್ 10,000 ಪೇ ಮಾಡಬೇಕು. ಎದು ಕ್ಯಾಪಿಟಲ್ 60,000, B 48,000, C 30,000 ರುಪೀಸ್ ಇರುವಂಥದ್ದು. ಫಸ್ಟ್ ನಾವೀಗ ಯಾವುದಕ್ಕೆ ಪ್ರಿಫರೆನ್ಸ್ ಕೊಡಬೇಕು, ಈ ಲಯಬಿಲಿಟಿಯಲ್ಲಿ ಯಾವುದನ್ನು ಫಸ್ಟ್ ಪೇ ಮಾಡಬೇಕು ಅನ್ನೋದನ್ನ ನೋಡಬೇಕು. ನಾವೀಗ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡುವಾಗ ಯಾವುದಕ್ಕೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡಬೇಕು ಅಂದರೆ, ಕ್ರೆಡಿಟರ್ಸನ್ನು ಫಸ್ಟ್ ಪೇ ಮಾಡಬೇಕು, ಅಥವಾ ಒಂದು ಇನ್ಕಮ್ ಟ್ಯಾಕ್ಸನ್ನು ಫಸ್ಟ್ ಪೇ ಮಾಡಬೇಕು, ಅಥವಾ ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಏನಿದೆ ಅವರಿಗೆ ಫಸ್ಟ್ ಅಮೌಂಟನ್ನು ಕೊಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕಾಗತ್ತೆ. ಪ್ರಿಯಾರಿಟಿ ಪೇಮೆಂಟ್ಗೆ ಯಾವುದಕ್ಕೆ ನಾವು ಫಸ್ಟ್ ಪ್ರಿಯಾರಿಟಿ ಕೊಡಬೇಕು? ಫಸ್ಟ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್, ಎನಿ ಎಕ್ಸ್ಪೆನ್ಸಸ್ ಇನ್ಕರ್ ಡ್ಯೂರಿಂಗ್ ಇನ್ ದ ಡಿಸೊಲ್ಯೂಷನ್ ಆಫ್ ಎ ಫರ್ಮ್. ಆ ಒಂದು ಡಿಸೊಲ್ಯೂಷನ್ ಪ್ರೋಸೆಸ್ಸಲ್ಲಿ ಯಾವುದಾದ್ರೂ ಎಕ್ಸ್ಪೆನ್ಸಸ್ ಆಗಿರುತ್ತೆ, ಇಲ್ಲ ಒಂದು ಗೂಡ್ಸನ್ನು ಫೈನಲ್ ಆಗಿ ಸೇಲ್ ಮಾಡುವಾಗ ಆಗಿರೋ ಕಾಸ್ಟ್ ಆಗಿರ್ಬೋದು, ಆ ಎಕ್ಸ್ಪೆನ್ಸಸ್ಸನ್ನು ಫಸ್ಟ್ ನಾವು ಪೇ ಮಾಡಬೇಕಾಗುತ್ತೆ ಇಮಿಡಿಯೇಟ್ಲಿ.
ನೆಕ್ಸ್ಟು ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂದರೆ ನಾವೇನಾದರೂ ಒಂದು ಮಾರ್ಟ್ಗೇಜ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಅಡ ಇಟ್ಬಿಟ್ಟು ಸಾಲ ತಗೊಳ್ಳೋದು ಅಂತ ಹೇಳ್ತಾರೆ ಅಲ್ವಾ. ಅಂದರೆ ಈಗ ಯಾವುದೋ ನಾವು ಒಂದು ಬ್ಯಾಂಕಲ್ಲಿ ಹೋಗಿ ಅಮೌಂಟ್ ಕೇಳಿದಾಗ ಅಲ್ಲಿ ನಾವು ಆ ಒಂದು ಅಮೌಂಟ್ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಆಸ್ತಿ ಪತ್ರಗಳನ್ನು ಇಡೋದಾಗಿರ್ಬೋದು, ಇಲ್ಲ ಒಂದು ಮನೆ ಅಥವಾ ಒಂದು ಗೋಲ್ಡನ್ನು ಪ್ಲೆಡ್ಜ್ ಮಾಡಿಬಿಟ್ಟು ತಗೊಳ್ಳೋದು. ಸೊ ಸೆಕ್ಯೂರ್ಡ್ ಕ್ರೆಡಿಟಾರ್ಸನ್ನು ನೆಕ್ಸ್ಟು ನಾವು ಕ್ಲಿಯರ್ ಮಾಡಬೇಕು. ನೆಕ್ಸ್ಟು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಹೂ ಹ್ಯಾವ್ ಪ್ರಿಯಾರಿಟಿ ಅಂಡರ್ ದ ಲಾ. ಅಂದರೆ ಒಂದು ಲಾ ಅಂಡರಲ್ಲಿ ಬರುವಂಥದ್ದು, ಒಂದು ಗೌರ್ಮೆಂಟ್ ಟ್ಯಾಕ್ಸ್ ಆಗಿರ್ಬೋದು, ಇಲ್ಲ ಎಂಪ್ಲಾಯೀಸ್ ಸ್ಯಾಲರಿ ಆಗಿರ್ಬೋದು, ಅದನ್ನು ನಾವು ಹೋಲ್ಡ್ ಮಾಡೋದಕ್ಕೆ ಬರೋದಿಲ್ಲ. ಸೊ ನೆಕ್ಸ್ಟ್ ನಾವು ಪ್ರಿಯಾರಿಟಿ ಅವರಿಗೆ ಕೊಡಬೇಕು, ಅದನ್ನು ಪೇ ಮಾಡಬೇಕಾಗುತ್ತೆ. ಅದಾದ ನಂತರ ನಾವು ಬ್ಯಾಂಕ್ ಓವರ್ ಡ್ರಾಫ್ಟ್, ಬಿಲ್ಸ್ ಪೇಯಬಲ್, ಕ್ರೆಡಿಟಾರ್ಸ್, ಈ ಔಟ್ಸೈಡರ್ಸ್ ಏನಿರುತ್ತೆ ಒಂದು ಕ್ರೆಡಿಟಾರ್ಸು ಅದೆಲ್ಲದನ್ನು ಕೂಡ ಪೇ ಮಾಡಬೇಕಾಗುತ್ತೆ. ಅದಾದ ನಂತರ ನಾವು ಇನ್ಸೈಡರ್ ಅಂದರೆ ಒಂದು ಪಾರ್ಟ್ನರ್ಸ್ ಆಗಿರ್ಬೋದು, ಒಂದು ಕಂಪನಿ ಒಳಗಡೆ ಇರೋದು ಪಾರ್ಟ್ನರ್ಸ್ ಕೂಡ ಕಂಪನಿ ಇನ್ಸೈಡ್ ಆಗಿರುತ್ತಲ್ವಾ, ಪಾರ್ಟ್ನರ್ಸ್ ಲೋನ್ ಆಗಿರ್ಬೋದು ಅಥವಾ ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಆಗಿರ್ಬೋದು. ನೆಕ್ಸ್ಟ್ ನಾವು ಲಾಸ್ಟ್ಗೆ ಇವರಿಗೆ ಪ್ರಿಫರೆನ್ಸನ್ನು ಕೊಡಬೇಕು. ಫಸ್ಟ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್, ಸೆಕ್ಯೂರ್ಡ್ ಕ್ರೆಡಿಟಾರ್ಸ್, ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಆ್ಯಂಡ್ ಔಟ್ಸೈಡರ್ಸ್ ಕ್ರೆಡಿಟಾರ್ಸ್. ಅದಾದ ನಂತರ ನಾವು ಪಾರ್ಟ್ನರ್ಸ್ಗೆ ಬರಬೇಕಾಗುತ್ತೆ. ಈಗ ನಮಗೆ ಇಲ್ಲಿ ಯಾವುದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು? ಯಾವುದೇ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಇಲ್ಲ ಈ ಒಂದು ಕ್ವಶನಲ್ಲಿ, ಹಾಗೆಯೇ ಯಾವುದೇ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಇಲ್ಲ. ನೆಕ್ಸ್ಟ್ ನಮಗೆ ಇರುವಂಥದ್ದು ಇನ್ಕಮ್ ಟ್ಯಾಕ್ಸ್ ಡ್ಯೂ ಇದೆ 5,000. ಫಸ್ಟ್ ನಾವು ಆ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಲೆಸ್ ಪೇಯ್ಡ್ ಇನ್ಕಮ್ ಟ್ಯಾಕ್ಸ್ 5,000 rupees ಮೈನಸ್ 5,000 ಕ್ಯಾಶಿಂದ ಇಲ್ಲಿ ನಾವು ಡಿಡಕ್ಟ್ ಮಾಡ್ತಾ ಇದ್ದೀವಿ. ಮತ್ತು ಇನ್ಕಮ್ ಟ್ಯಾಕ್ಸ್ ಏನಿತ್ತು ಈ 5,000ನ ನಾವು ಕಟ್ತಾ ಇದ್ದೀವಿ 5,000 rupees. ಈಗ ಇದು ಯಾವುದನ್ನು ಕೂಡ ನಾವು ಪೇ ಮಾಡ್ತಾ ಇಲ್ಲ, ಫಸ್ಟ್ ನಾವು ಪ್ರಿಫರೆನ್ಸು ಇನ್ಕಮ್ ಟ್ಯಾಕ್ಸ್ಗೆ ಕೊಡ್ತಾ ಇದ್ದೀವಿ. ಈಗ ಈ ಕಾಲಮನ್ನು ಕ್ಲೋಸ್ ಮಾಡೋಣ. ಬ್ಯಾಲೆನ್ಸ್ ಎಷ್ಟಿದೆ? ಇನ್ನು ಕ್ಯಾಶ್ ನಮಗೆ 5,000 ಹೋದರೆ 6,000 ಉಳಿತು. ಇನ್ಕಮ್ ಟ್ಯಾಕ್ಸ್ ನಿಲ್ ಅಂದರೆ ಏನೂ ಇಲ್ಲ, ಎಲ್ಲ ಕ್ಲಿಯರ್ ಆಯಿತು. ಕ್ರೆಡಿಟಾರ್ಸು 10,000 ಇದೆ. ಕ್ಯಾಪಿಟಲ್ ABC ಒಂದು ಪಾರ್ಟ್ನರ್, 3 ಜನ ಪಾರ್ಟ್ನರ್ದು ಕೂಡ ಕ್ಯಾಪಿಟಲ್ ಆಗೇನೇ ಇದೆ. ನೆಕ್ಸ್ಟ್ ನಾವು ಪ್ರಿಫರೆನ್ಸ್ ಏನು ಮಾಡಬೇಕು? ಕ್ರೆಡಿಟಾರ್ಸ್ಗೆ ಕೊಡೋಣ. ನಂತರ ಇನ್ನು ಉಳಿದಿರೋದು ಒಂದೇ ಒಂದಿರೋದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಇರೋದು, ಅದನ್ನು ನಾವು ನೆಕ್ಸ್ಟ್ ಪೇ ಮಾಡೋಣ. ಫಸ್ಟ್ ಪ್ರಿಫರೆನ್ಸು ಕ್ರೆಡಿಟಾರ್ಸ್ಗೆ ಕೊಡೋಣ. ಲೆಸ್ ಪೇಡ್ ಟು ಕ್ರೆಡಿಟಾರ್ಸ್ ಮೈನಸ್ 6,000. ಈ 6,000 ಏನಿತ್ತು ಇದನ್ನು ಪೂರ್ತಿ ಕೂಡ ನಾವು ಕೊಡ್ತಾ ಇದ್ದೀವಿ ಕ್ರೆಡಿಟಾರ್ಸ್ಗೆ. ಇನ್ಕಮ್ ಟ್ಯಾಕ್ಸ್ ಆಲ್ರೆಡಿ ಪೇ ಆಗಿದೆ. ಈ 10,000 rupeesಲ್ಲಿ 6,000 rupeesನ್ನು ಮಾತ್ರ ನಮ್ಮ ಹತ್ರ ಅಷ್ಟೇ ಕ್ಯಾಶ್ ಅವೈಲೇಬಲ್ ಇರೋದು, ಸೊ ಅಷ್ಟು ಕ್ಯಾಶ್ ಕೊಡ್ತಾ ಇದ್ದೀವಿ. ಇನ್ನು 4,000 ಅಮೌಂಟು ನಾವು ಪೇ ಮಾಡಬೇಕು ಅವರಿಗೆ. ಇನ್ನು ಇದು ಯಾವುದು ಕೂಡ ಹಾಗೆ ಡ್ಯಾಶ್ ಖಾಲಿ ಬಿಡ್ತಾ ಇದ್ದೀನಿ. ಈಗ ಕ್ಯಾಶ್ ನಮ್ಮ ಹತ್ರ ಏನೂ ಇಲ್ಲ ಬ್ಯಾಲೆನ್ಸ್ ಫಿಗರಲ್ಲಿ, ಹಾಗೆ ಇನ್ಕಮ್ ಟ್ಯಾಕ್ಸ್ ಕಂಪ್ಲೀಟ್ ಆಗಿದೆ. ಇನ್ನು ಕ್ರೆಡಿಟಾರ್ಸ್ಗೆ ನಾವು ಎಷ್ಟು ಕೊಡಬೇಕು? 4,000 rupeesನ್ನು ಕೊಡಬೇಕಾಗುತ್ತೆ. ಕ್ಯಾಪಿಟಲ್ ಕೂಡ ಹಾಗೇನೆ ಪೆಂಡಿಂಗ್ ಇದೆ, ನಾವು ಅವರಿಗೆ ಕ್ಯಾಪಿಟಲನ್ನು ಕೊಡಬೇಕು. ಇದಿಷ್ಟು ನಮ್ಮ ಹತ್ರ ಇದ್ದಿದ್ದ ಕ್ಯಾಶನ್ನು ನಾವೇನು ಮಾಡಿದ್ವಿ? ಯೂಸ್ ಮಾಡ್ಕೊಂಡಿದ್ದು. ನೆಕ್ಸ್ಟ್ ಏನು ಮಾಡಬೇಕು? ರಿಯಲೈಸೇಷನ್. ಕ್ವಶನಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ, ಫಸ್ಟ್ ರಿಯಲೈಸೇಷನ್, ಸೆಕೆಂಡ್ ಆ್ಯಂಡ್ ಥರ್ಡ್ ರಿಯಲೈಸೇಷನ್ ಅಂತ. ಈಗ ಫಸ್ಟ್ ರಿಯಲೈಸೇಷನ್ ಅಮೌಂಟನ್ನು ರಿಸೀವ್ ಮಾಡ್ಕೊಳ್ಳೋಣ. 10/4/2024 ಫಸ್ಟ್ ರಿಯಲೈಸೇಷನ್ ಎಷ್ಟಿದೆ? 10,000 rupees ಬಂದಿದೆ ಫಸ್ಟ್ ರಿಯಲೈಸೇಷನ್. ಈ 10,000 rupees ನಾವು ಏನು ಮಾಡಬೇಕು? ಯಾರಿಗೆ ಕೊಡಬೇಕು? ಈ 4,000 rupees ಪೆಂಡಿಂಗ್ ಇತ್ತು ಅಲ್ವಾ ಕ್ರೆಡಿಟಾರ್ಸು, ಆ ಕ್ರೆಡಿಟಾರ್ಸ್ಗೆ ಕೊಡಬೇಕಾಗುತ್ತೆ. ಈ 4,000 rupeesನ ಈಗ ಕ್ರೆಡಿಟಾರ್ಸ್ಗೆ ಕೊಡೋಣ. ಲೆಸ್ ಪೇಯ್ಡ್ ಟು ಕ್ರೆಡಿಟಾರ್ಸ್ 4,000 rupees, ಇದನ್ನು ನಾವು ಕ್ಯಾಶಿಂದ ಮೈನಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಕ್ರೆಡಿಟಾರ್ಸ್ಗೆ 4,000 ಏನಿತ್ತು ಮೈನಸ್ 4,000 rupees. ಇನ್ನು ಈ ಮೂರನ್ನು ಕೂಡ ಹಾಗೆ ಬಿಟ್ಟಿದ್ದೀನಿ. ಈಗ ನಮಗೆ ಬ್ಯಾಲೆನ್ಸ್ ನೋಡಿದಾಗ ಎಷ್ಟಾಯಿತು? 6,000 rupees ಇನ್ನೂ ನಮ್ಮ ಹತ್ರ ಕ್ಯಾಶ್ ಇದೆ ಫಸ್ಟ್ ರಿಯಲೈಸೇಷನ್ ಆದಮೇಲೆ. ಹಾಗೆಯೇ ಇನ್ಕಮ್ ಟ್ಯಾಕ್ಸ್ ಕ್ಲಿಯರ್, ಕ್ರೆಡಿಟಾರ್ಸ್ ಕ್ಲಿಯರ್. ಇನ್ನು ಪೆಂಡಿಂಗ್ ಇರೋವಂಥದ್ದು ಈ ಕ್ಯಾಪಿಟಲ್ ಮಾತ್ರ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಏನಿದೆ ಇದಿಷ್ಟು ಪೆಂಡಿಂಗ್ ಇದೆ. ನೆಕ್ಸ್ಟ್ ನಾವೀಗ ಪಾರ್ಟ್ನರ್ಸ್ಗೆ ಎ ಪಾರ್ಟ್ನರ್ಗೆ 60,000 ಕೊಡಬೇಕು, ಬಿ ಪಾರ್ಟ್ನರ್ಗೆ 48,000 ಕೊಡಬೇಕು, ಸಿ ಪಾರ್ಟ್ನರ್ಗೆ 30,000 rupees ಕೊಡಬೇಕು. ಬಟ್ ನಮ್ಮ ಹತ್ರ ಈಗ ಕ್ಯಾಶ್ ಅವೈಲೇಬಲ್ ಎಷ್ಟಿದೆ? 6,000 rupees ಇದೆ. ಈ 6,000 rupeesನ್ನು ನಾವು ಯಾರಿಗೆ ಫಸ್ಟ್ ಕೊಡಬೇಕಾಗಾದ್ರೆ, ಅದಕ್ಕೋಸ್ಕರ ನಾವೇನು ಮಾಡಬೇಕು? ಈ ಕ್ವಶನಲ್ಲಿ ಏನು ಕೇಳಿದರೆ ಸ್ಟೇಟ್ಮೆಂಟ್ ಆಫ್ ಸರ್ಪ್ಲಸ್ ಕ್ಯಾಪಿಟಲ್ ಮೆಥಡನ್ನು ಪ್ರಿಪೇರ್ ಮಾಡೋದಕ್ಕೆ ಕೇಳಿರೋದು. ಈಗ ಸರ್ಪ್ಲಸ್ ಕ್ಯಾಪಿಟಲ್ ಮೆಥಡನ್ನು ಪ್ರಿಪೇರ್ ಮಾಡೋಣ. ಯಾರಿಗೆ ಫಸ್ಟ್ ನಾವು ಅಮೌಂಟ್ ಕೊಡಬೇಕು ಅಂತ ನೋಡೋಣ. ಸ್ಟೇಟ್ಮೆಂಟ್ ಆಫ್ ಸರ್ಪ್ಲಸ್ ಕ್ಯಾಪಿಟಲ್ ಮೆಥಡ್ ಪರ್ಟಿಕ್ಯುಲರ್ಸ್ ಎ ಬಿ ಸಿ, ಈ 3 ಜನ ಪಾರ್ಟ್ನರ್, ಎ ಪಾರ್ಟ್ನರ್, ಬಿ ಪಾರ್ಟ್ನರ್, ಸಿ ಪಾರ್ಟ್ನರ್. ಬ್ಯಾಲೆನ್ಸ್ ಆಸ್ ಪರ್ ಬ್ಯಾಲೆನ್ಸ್ ಶೀಟ್, ಅವ್ರದ್ದು ಬ್ಯಾಲೆನ್ಸ್ ಎಷ್ಟಿದೆ? ಬ್ಯಾಲೆನ್ಸ್ ಶೀಟ್ ಪ್ರಕಾರ ಒಂದು ಕ್ಯಾಪಿಟಲ್ ಎಷ್ಟಿದೆ? 60,000, 48,000, 30,000 rupees ಇದೆ. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ವಶನಲ್ಲೇ ಫಸ್ಟ್ ಲೈನಲ್ಲೇ ಕೊಟ್ಟಿದ್ದಾರೆ. 3:2:1 ಇದೆ. 3:2:1. ನೆಕ್ಸ್ಟು
ಕ್ಯಾಪಿಟಲ್ ಪರ್ ಯೂನಿಟ್, ಥರ್ಡ್ ಸ್ಟೆಪ್ ಏನಾಗಿರುತ್ತೆ, ಕ್ಯಾಪಿಟಲ್ ಪರ್ ಯೂನಿಟನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಯಾವ ರೀತಿ ಸಿಗುತ್ತೆ ನಮಗೆ, ಫಸ್ಟ್ ಸ್ಟೆಪ್ ಡಿವೈಡೆಡ್ ಬೈ ಸೆಕೆಂಡ್ ಸ್ಟೆಪ್ ಮಾಡಿದಾಗ ನಮಗೆ ಕ್ಯಾಪಿಟಲ್ ಪರ್ ಯೂನಿಟ್ ಸಿಗೋವಂಥದ್ದು. ಫಸ್ಟ್ ಸ್ಟೆಪ್ಪಲ್ಲಿ ಎಷ್ಟಿದೆ, 60,000 ಡಿವೈಡೆಡ್ ಬೈ 3 20,000, 48,000 ಡಿವೈಡೆಡ್ ಬೈ 2 24,000, 30,000 ಡಿವೈಡೆಡ್ ಬೈ 1 30,000 ರುಪೀಸ್ ಆಯಿತು. ಇದಿಷ್ಟು ನಮಗೆ ಕ್ಯಾಪಿಟಲ್ ಪರ್ ಯೂನಿಟ್ ಸಿಕ್ತು. ನೆಕ್ಸ್ಟ್ ಸ್ಟೆಪ್ ಏನು, ಟೇಕ್ ಲೋಯೆಸ್ಟ್ ಕ್ಯಾಪಿಟಲ್ ಪರ್ ಯೂನಿಟ್ ಆಸ್ ಬೇಸ್ ಆ್ಯಂಡ್ ಮಲ್ಟಿಪ್ಲೈ ಇಟ್ ಬೈ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಈ ಮೂರರಲ್ಲಿ ಯಾವುದು ಲೋಯೆಸ್ಟ್ ಇದೆ ಕ್ಯಾಪಿಟಲ್ ಪರ್ ಯೂನಿಟ್ ಅದನ್ನು ತಗೋಬೇಕು. ಅದನ್ನು ತಗೊಂಡು ಪ್ರತಿಯೊಂದು ಏನೊಂದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇತ್ತು ಅದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಯಾವುದಿದೆ ಇಲ್ಲಿ 20,000 ರುಪೀಸು, ಈ ಮೂರಕ್ಕೂ ಕಂಪೇರ್ ಮಾಡಿದರೆ ನಮಗೆ ಕಡಿಮೆ ಇರುವಂಥದ್ದು ಕ್ಯಾಪಿಟಲ್ ಪರ್ ಯೂನಿಟ್. ಈ 20,000 ರುಪೀಸನ್ನು ನಾನು ತಗೊಂಡೆ, 20,000 ಇಂಟು 3 60,000, 20,000 ಇಂಟು 2 40,000. ಇಲ್ಲೂ ಯಾಕೆ 20,000 ತಗೊಂಡೆ ಹೇಳಿ, ಯಾವುದು ಕಡಿಮೆ ಇರುತ್ತೆ ನಾವು ಅದನ್ನು ತಗೋಬೇಕು, ರೈಟ್. ನೆಕ್ಸ್ಟು 20,000 ಇಂಟು 1 20,000. ಈಗ ನಮಗೆ ಸಿಕ್ತು 60,000 40,000 ಆ್ಯಂಡ್ 20,000. ನೆಕ್ಸ್ಟ್ ಸ್ಟೆಪ್ ಏನಿದೆ, ಫಿಫ್ತ್ ಸ್ಟೆಪ್ ಸರ್ಪ್ಲಸ್ ಕ್ಯಾಪಿಟಲ್. ಸರ್ಪ್ಲಸ್ ಕ್ಯಾಪಿಟಲ್ ಸ್ಟೆಪ್ 1 ಮೈನಸ್ ಸ್ಟೆಪ್ 4. ಫಸ್ಟ್ ಸ್ಟೆಪ್ಪಲ್ಲಿ ಏನೊಂದು ಕ್ಯಾಪಿಟಲ್ ಇತ್ತು ಅಲ್ವಾ 60,000, ಇದು ಈ ಕ್ಯಾಪಿಟಲ್ ಮೈನಸ್ ಫೋರ್ತ್ ಒನ್ನಲ್ಲಿ ನಾವು ಏನು ಕಂಡಿದ್ವಿ, ಲೋಯೆಸ್ಟ್ ಕ್ಯಾಪಿಟಲ್ನ ತಗೊಂಡು ಪ್ರಾಫಿಟ್ ಶೇರಿಂಗ್ ಜೊತೆ ಮಲ್ಟಿಪ್ಲೈ ಮಾಡಿದ್ವಲ್ಲ, ಇದನ್ನು ಮೈನಸ್ ಮಾಡ್ಕೋಬೇಕು. ಸ್ಟೆಪ್ 1 ಮೈನಸ್ ಸ್ಟೆಪ್ 4 ಸರ್ಪ್ಲಸ್ ಕ್ಯಾಪಿಟಲ್ ನಮಗೆ ಸಿಗುತ್ತೆ. 60,000ಅಲ್ಲಿ 60,000 ಹೋದರೆ ನಿಲ್, ಯಾವುದೂ ಇಲ್ಲ. 48,000ಅಲ್ಲಿ 40 ಹೋದರೆ 8,000, 30,000ಅಲ್ಲಿ 20 ಹೋದರೆ 10,000 ರುಪೀಸ್ ಸರ್ಪ್ಲಸ್ ಕ್ಯಾಪಿಟಲ್ ಸಿಕ್ತು. ಈಗ ನಮ್ಮ ಹತ್ರ ಇರೋದು 6,000 ರುಪೀಸು. ನಾವು ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡಬೇಕು ಅಂತ ನೋಡ್ತಾ ಇದ್ದೀವಿ, ಹೌದಲ್ವಾ. ಇಲ್ಲಿ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಎಗೆ ಬಿಟ್ಟಾದಾಗ ಎಗೆ ಯಾವುದೂ ಇಲ್ಲ, ಬಿ ಯಲ್ಲಿ 8,000 10,000 ಇದೆ, ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ನಾವೀಗ ಯಾರಿಗೆ ಮತ್ತೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಾಗತ್ತೆ. ನೆಕ್ಸ್ಟ್ ನಾವು ಪ್ರಾಫಿಟ್ ಶೇರಿಂಗ್ ರೇಷಿಯೋ ತಗೊಂಡು ಈಗ ರಿಮೈನಿಂಗ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಿತ್ತು, 3:2:1ನಲ್ಲಿ ಈಗ 3 ಕ್ಯಾನ್ಸಲ್ ಆಗಿದ್ದಾನೆ ಸರ್ಪ್ಲಸ್ ಮೆಥಡಿಂದ. ಇನ್ನು 2:1 ರಿಮೈನಿಂಗ್ ರೇಷಿಯೋ ಎಷ್ಟಿದೆ, 2:1 ಇದೆ. ಅದನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ 2:1. ನೆಕ್ಸ್ಟು ಕ್ಯಾಪಿಟಲ್ ಪರ್ ಯೂನಿಟ್ ಸ್ಟೆಪ್ 5 ಡಿವೈಡೆಡ್ ಬೈ 6. ಈ ಒಂದು ಸ್ಟೆಪ್ 5 ಡಿವೈಡೆಡ್ ಬೈ 6, 8,000 ಡಿವೈಡೆಡ್ ಬೈ 2 10,000 ಡಿವೈಡೆಡ್ ಬೈ 1. ಓಕೆ, 8,000 ಡಿವೈಡೆಡ್ ಬೈ 2 4,000 ರುಪೀಸ್, 10,000 ಡಿವೈಡೆಡ್ ಬೈ 1 10,000 ರುಪೀಸ್ ಕ್ಯಾಪಿಟಲ್ ಪರ್ ಯೂನಿಟ್ ಸಿಕ್ತು. ಈಗ ನೆಕ್ಸ್ಟ್ ಮತ್ತೆ ನಾವು ಫೋರ್ತ್ ಸ್ಟೆಪ್ಪಲ್ಲಿ ಮಾಡಿದ್ವಲ್ಲ ಅದೇ ರೀತಿ ಮಾಡಬೇಕು. ಲೋಯೆಸ್ಟ್ ಕ್ಯಾಪಿಟಲ್ ಪರ್ ಯೂನಿಟ್ ಮಲ್ಟಿಪ್ಲೈ ವಿತ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಇವೆರಡರಲ್ಲಿ ಲೋಯೆಸ್ಟ್ ಯಾವುದಿದೆ, 4,000 ರುಪೀಸ್ ಇದೆ. 4,000 ಇಂಟು 2 8,000, 4,000 ಇಂಟು 1 4,000 ರುಪೀಸ್. ಯಾವುದು ಲೋಯೆಸ್ಟ್ ಇತ್ತು ಅದನ್ನೇ ಎರಡಕ್ಕೂ ನಾವು ಮಲ್ಟಿಪ್ಲೈ ಮಾಡಿದ್ದೀವಿ. ಈಗ ಲಾಸ್ಟ್ ಸ್ಟೆಪ್ಪು ಅಬ್ಸಲ್ಯೂಟ್ ಸರ್ಪ್ಲಸ್ ಕ್ಯಾಪಿಟಲ್. ಸ್ಟೆಪ್ 5 ಮೈನಸ್ ಸ್ಟೆಪ್ 8. ಇಲ್ಲಿ ಸರ್ಪ್ಲಸ್ ಕ್ಯಾಪಿಟಲ್ ಇತ್ತು ಅಲ್ವಾ, ಇದರಿಂದ ನಾವು ಈ ಲೋಯೆಸ್ಟ್ ಕ್ಯಾಪಿಟಲನ್ನು ಲೆಸ್ ಮಾಡಬೇಕು. 8,000ಅಲ್ಲಿ 8,000 ಹೋದರೆ ನಿಲ್, 10,000ಅಲ್ಲಿ 4,000 ಹೋದರೆ 6,000 ರುಪೀಸ್ ಬಂತು. ಇದು ಅಬ್ಸಲ್ಯೂಟ್ ಸರ್ಪ್ಲಸ್ ಕ್ಯಾಪಿಟಲ್. ಈಗ ನಮಗೆ ಗೊತ್ತಾಯಿತು ನಮ್ಮ ಹತ್ರ ಇರೋ 6,000 ನಾವು ಫಸ್ಟ್ ಏನು ಮಾಡಬೇಕು, ಈ ಸಿ ಅನ್ನೋ ಪಾರ್ಟ್ನರ್ಗೆ ಕೊಡಬೇಕಾಗುತ್ತೆ. ಓಕೆ, ಈಗ ಪೇ ಮಾಡೋಣ ಅವನಿಗೆ. 2 ಲೆಸ್ ಪೇಯ್ಡ್ ಟು ಸಿ ಮೈನಸ್ 6,000 ಯಾರಿಗೆ ಕೊಡ್ತಾ ಇದ್ದೀವಿ, ಸಿ ಅನ್ನೋ ಪಾರ್ಟ್ನರ್ಗೆ ಕೊಡ್ತಾ ಇದ್ದೀವಿ 6,000 ರುಪೀಸ್. ಲೆಸ್ ಮಾಡಿದಾಗ ನಮಗೆ ಬ್ಯಾಲೆನ್ಸ್ ಎಷ್ಟು ಉಳಿತು, ಕ್ಯಾಶ್ ಕೂಡ ನಮ್ಮ ಹತ್ರ ಏನೂ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಕ್ಲಿಯರ್ ಆಗಿದೆ, ಕ್ರೆಡಿಟರ್ಸ್ ಕ್ಲಿಯರ್ ಆಗಿದೆ. ಕ್ಯಾಪಿಟಲಲ್ಲಿ ಎದು 60,000 ಆಗೇ ಇದೆ, ನಾವು ಅವನಿಗಿನ್ನೂ ಕೊಟ್ಟಿಲ್ಲ. ಬಿಗೆ 48,000 ಆಗೇ ಇದೆ. ಸಿಗೆ 30,000ಅಲ್ಲಿ 6 ಕೊಟ್ಟಿದ್ದೀವಿ, ಇನ್ನು 24,000 ಬ್ಯಾಲೆನ್ಸ್ ಇದೆ. ಈಗ ನಾವು ಸೆಕೆಂಡ್ ರಿಯಲೈಸೇಷನ್ ಅಮೌಂಟ್ ನಮ್ಮ ಹತ್ರ ಬಂದಿದೆ ಅಲ್ವಾ, ಅದನ್ನು ಈಗ ರಿಸೀವ್ ಮಾಡ್ಕೊಳ್ಳೋಣ. 25/4/2024 ಅಂದರೆ ನಮಗೆ ರಿಯಲೈಸೇಷನ್ ಅಮೌಂಟ್ ಬಂದ ತಕ್ಷಣ ನಾವು ಅದನ್ನು ಕೊಡ್ತಾ ಇದ್ದೀವಿ, ಅವರಿಗೆ ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ 10ನೇ ತಾರೀಕು ಏಪ್ರಿಲ್ 10ನೇ ತಾರೀಕು ಬಂದಿದ್ದು ನಾವು ಕೊಟ್ಟಾಯಿತು. ಈಗ ನೆಕ್ಸ್ಟ್ ಏಪ್ರಿಲ್ 25ನೇ ತಾರೀಕಿಗೆ ಒಂದಿಷ್ಟು ರಿಯಲೈಸೇಷನ್ ಅಮೌಂಟ್ ಬಂದಿದೆ, ಅಸೆಟ್ ಸೇಲ್ ಮಾಡಿರೋದು. ಅದನ್ನು ನಾವೀಗ ಎಷ್ಟು ಬಂದಿದೆ, 18,000 ರುಪೀಸ್ ಇದೆ. ಈ 18,000 ರುಪೀಸನ್ನು ನಾವು ಯಾವ ರೀತಿ ಕೊಡ್ತೀವಿ, ಇನ್ನು ಇರೋದೇ ಯಾರಿಗೆ, ಎ ಬಿ ಸಿ 3 ಜನ ಪಾರ್ಟ್ನರ್ಸ್ ಇದ್ದಾರೆ ಅಲ್ವಾ, ಇವರಿಗೆ ಯಾವ ರೀತಿ ಕೊಡ್ತೀವಿ ಅನ್ನೋದನ್ನು ನೋಡಬೇಕು. ಈಗ ನಾವು ಒಂದು ಸರ್ಪ್ಲಸ್ ಕ್ಯಾಪಿಟಲ್ ಮೆಥಡ್ ಏನು ಮಾಡಿದ್ವಿ, ಇಲ್ಲಿ ಏನಿತ್ತು ಅಬ್ಸಲ್ಯೂಟ್ ಸರ್ಪ್ಲಸ್ಸು ಒಬ್ಬರಿಗೆ ಇತ್ತು, ಅದನ್ನು ನಾವು ಅವನಿಗೆ ಪೇ ಮಾಡಿದ್ವಿ, ಹೌದಲ್ವಾ. ಈಗ ನೆಕ್ಸ್ಟ್ ಏನಿದೆ, ಈ ಸರ್ಪ್ಲಸ್ ಕ್ಯಾಪಿಟಲ್ ಬಂದಿತ್ತು ಅಲ್ವಾ 8,000 ಮತ್ತು 10,000. ಈಗ ನಮ್ಮ ಹತ್ರ 18,000 ರುಪೀಸ್ ಇದೆ. ಈಗ ನಾವು ಇವಿಬ್ಬರಿಗೂ ಕೂಡ ಪೇ ಮಾಡ್ಬೋದು, ಹೌದಲ್ವಾ. ಈ 8,000 ರುಪೀಸ್ ಬಿಗೆ ಪೇ ಮಾಡೋಣ. ಈ 10,000ಅಲ್ಲಿ ಆಲ್ರೆಡಿ 4,000 ರುಪೀಸ್
ಲೆಸ್ ಮಾಡಿ 6000 ರುಪೀಸ್ ಪೇ ಮಾಡಿದ್ದೀವಿ. ಇನ್ನು ಎಷ್ಟು ಕಟ್ಟಬೇಕು ನಾವು ಅವನಿಗೆ? 4000 ಅಷ್ಟೇ ಕೊಡಬೇಕಾಗಿರೋವಂಥದ್ದು. ಈಗ ನಾವು 8000 ಪ್ಲಸ್ 4000 ಈ 10,000 6 ಕೊಟ್ಟಿದ್ದೀವಿ, ಇನ್ನು 4 ಕೊಡಬೇಕಲ್ವಾ? ಇದನ್ನು ಫಸ್ಟು ಕ್ಲಿಯರ್ ಮಾಡೋಣ. ಲೆಸ್ ಪೇಡ್ ಬಿ ಆ್ಯಂಡ್ ಸಿ ಮೈನಸ್ 12,000. ಹೇಗೆ ಇದು 12,000 ಆಯಿತು? 8,000 ರುಪೀಸ್ ಬಿಗೆ ಕೊಡ್ತಾ ಇದ್ದೀವಿ, 4,000 ರುಪೀಸ್ ಸಿಗೆ ಕೊಡ್ತಾ ಇದ್ದೀವಿ. ಸರ್ಪ್ಲಸ್ ಕ್ಯಾಪಿಟಲ್ ಏನೊಂದಿತ್ತು ಅದನ್ನು ಕೊಡ್ತಾ ಇರೋದು. ಲೆಸ್ ಮಾಡಿದಾಗ ಬ್ಯಾಲೆನ್ಸ್ ಇನ್ನು ನಮ್ಮ ಹತ್ರ 6,000 ರುಪೀಸ್ ಇದೆ. ಇನ್ಕಮ್ ಟ್ಯಾಕ್ಸ್ ಕ್ರೆಡಿಟರ್ಸ್ ಕ್ಲಿಯರ್ ಆಗಿದೆ. 60,000 ರುಪೀಸ್ ಹಾಗೇ ಇದೆ. ಇನ್ನು ನಾವು ಹೇಗೆ 1 ರೂಪಾಯಿ ಕೂಡ ನಾವು ಕೊಟ್ಟಿಲ್ಲ. ಬಿ ಅನ್ನೋ ಪಾರ್ಟ್ನರ್ಗೆ 8,000 ಕೊಟ್ಟಿದ್ದೀವಿ, ಇನ್ನು 40,000 ಕೊಡಬೇಕು. ಸಿ ಪಾರ್ಟ್ನರ್ಗೆ ಆಲ್ರೆಡಿ 6 ಪ್ಲಸ್ 4 10 ಕೊಟ್ಟಾಗಿದೆ, ಇನ್ನು 20,000 ಕೊಡಬೇಕಷ್ಟೆ. ನೆಕ್ಸ್ಟು ಇನ್ನು ನಮ್ಮ ಹತ್ರ 6,000 ಬ್ಯಾಲೆನ್ಸ್ ಇದೆ ಅಲ್ವಾ? ಇದನ್ನು ನಾವಿನ್ನು ಪೇ ಮಾಡ್ತಾ ಹೋಗೋಣ. ಯಾವ ಬೇಸ್ ಮೇಲೆ ಪೇ ಮಾಡಬೇಕು? ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅವ್ರದ್ದು ಇತ್ತು ಅಲ್ವಾ? ಆ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಒಂದು ಬೇಸಾಗಿ ಇಟ್ಕೊಂಡು ಆ ಅಮೌಂಟನ್ನು 3 ಜನಕ್ಕೂ ಕೂಡ ನಾವಿನ್ನು ಪೇ ಮಾಡಬೇಕು. ಲೆಸ್ ಪೇಡ್ ಟು ಪಾರ್ಟ್ನರ್ಸ್ ಇನ್ ರೇಷಿಯೋ ಬ್ಯಾಲೆನ್ಸ್. ಆ್ಯಸ್ ಪರ್ ರೇಷಿಯೋ ನಾವು ಅದನ್ನು ಡಿವೈಡ್ ಮಾಡಬೇಕಾಗುತ್ತೆ. 6,000 ರುಪೀಸ್ ಏನಿದೆ ಅಷ್ಟನ್ನು ಕೂಡ ಕೊಡ್ತಾ ಇದ್ದೀವಿ, ಮೈನಸ್ 6,000. 6,000 ಇಂಟು ರೇಷಿಯೋ ಎಷ್ಟಿದೆ? 3:2:1. 3:2:1 ಇದೆ. 6,000 ಇಂಟು 3/6 3,000. 6,000 ಇಂಟು 2/6 2,000. 6,000 ಇಂಟು 1/6 1,000. 3 ಜನಕ್ಕೂ ಕೂಡ ಪೇ ಮಾಡಿದ್ವಿ. ನೆಕ್ಸ್ಟ್ ಬ್ಯಾಲೆನ್ಸ್ ಎಷ್ಟಾಯಿತು? ಇದು ಯಾವುದು ಕೂಡ ಕ್ಯಾಶ್ ಇಲ್ಲ, ಕ್ರೆಡಿಟಾರ್ಸ್ ಇನ್ಕಮ್ ಟ್ಯಾಕ್ಸ್ ಇಲ್ಲ, ಕ್ರೆಡಿಟಾರ್ಸ್ ಇಲ್ಲ. ಎಗೆ 57,000 ಪೆಂಡಿಂಗ್ ಇದೆ, ಬಿಗೆ 38,000 ರುಪೀಸ್ ಇದೆ, ಸಿಗೆ 19,000 ರುಪೀಸ್ ಇದೆ. ನೆಕ್ಸ್ಟ್ ಲಾಸ್ಟ್ ಫೈನಲ್ ರಿಯಲೈಸೇಷನ್ ಇದೆ. ಥರ್ಡ್ ರಿಯಲೈಸೇಷನ್ ಎಷ್ಟಿದೆ? 42,000 ರುಪೀಸ್ ಅಮೌಂಟು ನಾವು ರಿಸೀವ್ ಮಾಡ್ಕೊಂಡ್ವಿ. ಈ 42,000 ಅಮೌಂಟ್ ಏನಿದೆ ಇದನ್ನು ನಾವು 3 ಜನಕ್ಕೂ ಕೂಡ ಕೊಡಬೇಕು. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಲ್ರೆಡಿ ನಾವು ಸರ್ಪ್ಲಸ್ಸು ಅಬ್ಸಲ್ಯೂಟ್ ಸರ್ಪ್ಲಸಲ್ಲಿ ಏನಿತ್ತು ಅದ್ರ ಪ್ರಕಾರ ನಾವು ಕೊಟ್ಟಾಗಿದೆ. ಇನ್ನು ರಿಮೈನಿಂಗ್ ಉಳಿದಿರೋವಂಥದ್ದನ್ನು ನಾವು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬೇಸ್ ಮೇಲೆ ಕೊಡ್ತಾ ಇದ್ದೀವಿ. ಲೆಸ್ ಪೇಯ್ಡ್ ಟು ಪಾರ್ಟ್ನರ್ಸ್ 3:2:1 ರೇಷಿಯೋ. 42,000 ಮೈನಸ್ ಮಾಡ್ತಾ ಇದ್ದೀವಿ, ಅಷ್ಟನ್ನು ಕೂಡ ಕೊಡ್ತಾ ಇರೋದು. 42,000 ಇಂಟು 3/6 21,000. 42,000 ಇಂಟು 2/6 14,000. 42,000 ಇಂಟು 1/6 7,000. ಬ್ಯಾಲೆನ್ಸ್ ಎಷ್ಟಾಯಿತು? ಕ್ಯಾಶ್ ಯಾವುದೂ ಇಲ್ಲ, ಹಾಗೆಯೇ ಇನ್ಕಮ್ ಟ್ಯಾಕ್ಸ್ ಕ್ಲಿಯರ್ ಆಗಿದೆ, ಕ್ರೆಡಿಟಾರ್ಸ್ ಕ್ಲಿಯರ್ ಆಗಿದೆ. ಇಲ್ಲಿ ಲೆಸ್ ಮಾಡಿದಾಗ 57ಅಲ್ಲಿ 21 ಹೋದರೆ 36,000. 38ಅಲ್ಲಿ 14 ಹೋದರೆ 24,000. 19ಅಲ್ಲಿ 7 ಹೋದರೆ 12,000 ರುಪೀಸ್. ಬ್ಯಾಲೆನ್ಸ್ ಲೆಫ್ಟ್ ಬೀಯಿಂಗ್ ಶೇರ್ ಆಫ್ ಲಾಸ್. ಈಗ ನಮಗೆ ಲಾಸಲ್ಲಿದೆ ಒಂದು ರಿಯಲೈಸೇಷನ್ ಮಾಡಿದ್ದು, ಏಕೆಂದರೆ ನಮ್ಗೆ ಇನ್ನೂ ಪಾರ್ಟ್ನರ್ಸ್ಗೆ ಇಷ್ಟು ಅಮೌಂಟನ್ನು ಕೊಡಬೇಕು, ಪೆಂಡಿಂಗ್ ಇದೆ. ಬಟ್ ನಮಗೆ ಬರಬೇಕಾಗಿರೋ ಅಮೌಂಟ್ ಎಲ್ಲ ರಿಸೀವ್ ಆಗಿದೆ. ಇದೇನಾಯಿತು? ಈಗ ಲಾಸಲ್ಲಿದೆ. ಓಕೆ, ಇದಿಷ್ಟು ನಿಮಗೆ ಒಂದು ಸ್ಟೇಟ್ಮೆಂಟ್ ಆಫ್ ಶೋಯಿಂಗ್ ಪೀಸ್ ಮೀಲ್ ಡಿಸ್ಟ್ರಿಬ್ಯೂಷನ್ ಆಫ್ ಕ್ಯಾಶ್. ನಾವು ಕ್ಯಾಶನ್ನು ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ, ಯಾವುದಕ್ಕೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡಬೇಕು, ಹಾಗೆಯೇ ಸರ್ಪ್ಲಸ್ ಕ್ಯಾಪಿಟಲ್ ಮೆಥಡನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಅನ್ನೋದು ನಾವು ಈ ವಿಡಿಯೋದಲ್ಲಿ ನೋಡಿದ್ದೀವಿ. ಹಾಗೆಯೇ ನೆಕ್ಸ್ಟು ವಿಡಿಯೋದಲ್ಲಿ ಸರ್ಪ್ಲಸ್ ಕ್ಯಾಪಿಟಲ್ ಮೆಥಡ್ ಮೇಲೇ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ಡಿಫ್ರೆಂಟ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ತಗೊಂಡು. ಅದಾದಮೇಲೆ ಮ್ಯಾಕ್ಸಿಮಮ್ ಲಾಸ್ ಮೆಥಡ್ ಏನಿದೆ ಅದರ ಮೇಲೆ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.